ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ನಾವು ದ್ವಿತೀಯ PUCಯ ಪಠ್ಯಕ್ರಮದ ಅಧ್ಯಾಯ 2ರಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂಥ ಅಧ್ಯಾಯದಲ್ಲಿ ಚುನಾವಣೆಯ ಅರ್ಥ, ಚುನಾವಣೆಯ ಸ್ವರೂಪ, ಹಾಗೆಯೇ ಚುನಾವಣೆಯ ಪ್ರಾಮುಖ್ಯತೆಯ ಬಗ್ಗೆ ನಾನು ಆ ಪಾಠವನ್ನು ನಿರ್ವಹಿಸಿದ್ದೆ. ಇವತ್ತು ನಿಮ್ಮ ದ್ವಿತೀಯ PUCಯ ಅಧ್ಯಾಯ 2ರ ಮತ್ತೊಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಚುನಾವಣೆಯ ವಿಧಗಳು, ಕೈಂಡ್ಸ್ ಆಫ್ ಎಲೆಕ್ಷನ್. ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಚುನಾವಣೆಯಲ್ಲಿ 2 ವಿಧಗಳನ್ನು ನಾವು ಗಮನಿಸ್ತೇವೆ. ಯಾವುದು ಅಂದ್ರೆ ಒಂದು ಪ್ರತ್ಯಕ್ಷ ಚುನಾವಣೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತೇವೆ. ಪ್ರತ್ಯಕ್ಷ ಚುನಾವಣೆಯನ್ನ ನೇರ ಚುನಾವಣೆ ಅಂತೇಳಿ ಕೂಡ ನಾವು ಕರೀತೇವೆ. ಇಂಗ್ಲಿಷಲ್ಲಿ ಈ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಯನ್ನ ಡೈರೆಕ್ಟ್ ಎಲೆಕ್ಷನ್ ಅಂತಾರೆ. ಈ ಚುನಾವಣೆಯ ಮತ್ತೊಂದು ವಿಧ ಯಾವುದು ಅಂತಂದ್ರೆ ಪರೋಕ್ಷ ಚುನಾವಣೆ ಅಥವಾ ಇಂಡೈರೆಕ್ಟ್ ಎಲೆಕ್ಷನ್. ನೋಡಿ, ಇದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಪ್ರತ್ಯಕ್ಷ ಚುನಾವಣೆ. ನಿಮಗೆ ಗೊತ್ತಿದೆ, ಚುನಾವಣೆಯಲ್ಲಿ ಎಷ್ಟು ವಿಧ? 2 ವಿಧ. ಯಾವುದು? ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆಯನ್ನು ನಾವು ಇನ್ನೊಂದು ಹೆಸರಲ್ಲಿ ಏನ್ ಕರಿತೇವೆ? ನೇರ ಚುನಾವಣೆ. ಇಂಗ್ಲಿಷಲ್ಲಿ ಏನಂತೇವೆ? ಇಂಡೈರೆಕ್ಟ್ ಎಲೆಕ್ಷನ್. ಇನ್ನೊಂದು ಚುನಾವಣೆಯ ವಿಧ ಯಾವುದು? ಪರೋಕ್ಷ ಚುನಾವಣೆ. ಅದನ್ನು ಇಂಗ್ಲಿಷ್ನಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಅಂತೇವೆ. ಪ್ರತ್ಯಕ್ಷ ಚುನಾವಣೆಯನ್ನ ಡೈರೆಕ್ಟ್ ಎಲೆಕ್ಷನ್ ಅಂತೇವೆ. ಇಲ್ಲಿ ಮೊದಲನೇದು ಈ ಪ್ರತ್ಯಕ್ಷ ಚುನಾವಣೆ. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆಧುನಿಕ ದಿನಮಾನಗಳಲ್ಲಿ, ಆಧುನಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ. ಅಂತ ಚುನಾವಣೆಗಳನ್ನು ನಾವು 2 ವಿಧಗಳಾಗಿ ವರ್ಗೀಕರಿಸ್ತೇವೆ. ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ, ಡೈರೆಕ್ಟ್ ಎಲೆಕ್ಷನ್ ಅಂಡ್ ಇಂಡೈರೆಕ್ಟ್ ಎಲೆಕ್ಷನ್. ಇದರಲ್ಲಿ ಮೊದಲನೇದು ಪ್ರತ್ಯಕ್ಷ ಚುನಾವಣೆ. ಈ ಪ್ರತ್ಯಕ್ಷ ಚುನಾವಣೆಯನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ನೇರ ಚುನಾವಣೆ. ಇಲ್ಲಿ ಹಂಗಂದ್ರೆ ಪ್ರತ್ಯಕ್ಷ ಚುನಾವಣೆ ಎಂದರೇನು ಅಥವಾ ನೇರ ಚುನಾವಣೆ ಎಂದರೇನು? ಉದಾಹರಣೆ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಅಥವಾ ನೇರ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ನಾವೇನಂತೇವೆ? ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಂತೇಳಿ ಕರೀತಾರೆ. ಇನ್ನೊಂದ್ಸಾರಿ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ
ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಏನಂತವೆ? ಪ್ರತ್ಯಕ್ಷ ಚುನಾವಣೆ. ಇಲ್ಲಿ ಪ್ರತಿನಿಧಿಗಳನ್ನ ಪ್ರಜೆಗಳೇ ನೇರವಾಗಿ ಆಯ್ಕೆ ಮಾಡುವ ಅವಕಾಶವಿದೆ. ಪ್ರತಿನಿಧಿಗಳನ್ನ ಪ್ರಜೆಗಳೇ ನೇರವಾಗಿ ಆಯ್ಕೆ ಮಾಡುವ ಅವಕಾಶ ಇದೆ. ಉದಾಹರಣೆ, ಅಮೆರಿಕದಲ್ಲಿ ಶಾಸಕಾಂಗವನ್ನ ಕಾಂಗ್ರೆಸ್ ಅಂತೇವೆ. ಅಮೆರಿಕದ ಶಾಸಕಾಂಗವಾದ ಕಾಂಗ್ರೆಸ್ನ ಕೆಳ ಸದನ ಪ್ರತಿನಿಧಿ ಸಭೆ, ಆ ಅಮೆರಿಕದ ಕಾಂಗ್ರೆಸ್ನ ಕೆಳಸದನವಾದ ಪ್ರತಿನಿಧಿ ಸಭೆಗೆ ಪ್ರತ್ಯಕ್ಷ ಚುನಾವಣೆ ನಡೆಯುತ್ತೆ. ಹಾಗೆಯೇ ಇಂಗ್ಲೆಂಡಿನ ಶಾಸಕಾಂಗಕ್ಕೆ ನಾವು ಪಾರ್ಲಿಮೆಂಟ್ ಅಂತೇವೆ, ಸಂಸತ್. ಆ ಇಂಗ್ಲೆಂಡಿನ ಶಾಸಕಾಂಗವಾದ ಪಾರ್ಲಿಮೆಂಟಿನ ಕೆಳಸದನವಾದ ಸಾಮಾನ್ಯ ಸಭೆಗೆ ಪ್ರತಿನಿಧಿಗಳನ್ನು ಆರಿಸುವಂತ ಚುನಾವಣೆ ಯಾವುದು ಅಂದ್ರೆ ಪ್ರತ್ಯಕ್ಷ ಚುನಾವಣೆ. ಹಾಗೇನೆ ನಮ್ಮ ಭಾರತದಲ್ಲಿ ಶಾಸಕಾಂಗವನ್ನ ನಾವು ಇಲ್ಲಿಯೂ ಪಾರ್ಲಿಮೆಂಟ್ ಅಂತೇವೆ, ಸಂಸತ್ ಅಂತೇವೆ. ನಮ್ಮ ಸಂಸತ್ತಿನ ಕೆಳಸದನವಾದ ಲೋಕಸಭೆಗೆ ಪ್ರತಿನಿಧಿಗಳನ್ನು ಆರಿಸುವಾಗ ನಡೆಸುವ ಚುನಾವಣೆ ಯಾವುದು ಅಂದ್ರೆ ಪ್ರತ್ಯಕ್ಷ ಚುನಾವಣೆ. ಹಾಗೇನೆ ನಮ್ಮ ಭಾರತದಲ್ಲಿರುವ ರಾಜ್ಯಗಳಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಅಂತೇವೆ, ರಾಜ್ಯ ಶಾಸಕಾಂಗ ಅಂತೇಳಿ. ಆ ರಾಜ್ಯ ಶಾಸಕಾಂಗದ ಕೆಳಸದನವಾದ ವಿಧಾನಸಭೆಗೆ ಪ್ರತಿನಿಧಿಗಳನ್ನು ಆರಿಸುವಾಗ ನಡೆಸುವ ಚುನಾವಣೆ ಯಾವುದು? ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಥವಾ ಡೈರೆಕ್ಟ್ ಎಲೆಕ್ಷನ್. ಇಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ನೋಡಿದ್ವಿ, ಲೋಕಸಭಾ ಚುನಾವಣೆ, ರಾಜ್ಯಗಳ ವಿಧಾನಸಭೆಗಳ ಚುನಾವಣೆ, ಹಾಗೆಯೇ ಸ್ಥಳೀಯ ಸರ್ಕಾರಗಳ ಚುನಾವಣೆಯೂ ಕೂಡ ಪ್ರತ್ಯಕ್ಷ ಚುನಾವಣೆ ಆಗುತ್ತೆ. ನಮಗೆ ಗೊತ್ತಿದೆ, ಸ್ಥಳೀಯ ಸರ್ಕಾರಗಳಲ್ಲಿ ಎರಡು ಇದೆ. ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರ, ಹಾಗೆಯೇ ನಗರ ಪ್ರದೇಶದ ಸ್ಥಳೀಯ ಸರ್ಕಾರ. ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಂತ ಏನು ನಾವು ನಗರ ಪ್ರದೇಶದ ಸ್ಥಳೀಯ ಸರ್ಕಾರ ಗಮನಿಸ್ತೇವೆ. ಹಾಗೆಯೇ ಗ್ರಾಮೀಣ ಸ್ಥಳೀಯ ಸರ್ಕಾರ ಅಂದಾಗ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಂದ್ರೆ ಗ್ರಾಮೀಣ ಭಾಗದ ಸ್ಥಳೀಯ ಸರ್ಕಾರ, ನಗರ ಪ್ರದೇಶದ ಸ್ಥಳೀಯ ಸರ್ಕಾರಗಳಿಗೂ ಕೂಡ ನಾವಿಲ್ಲಿ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯ ಮೂಲಕ ಚುನಾವಣೆಗಳನ್ನ ನಡೆಸ್ತೇವೆ. ಇದು ಚುನಾವಣೆಯ ಅರ್ಥ. ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳೇನು? ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಯಾವುದು ಅಂದ್ರೆ, ಪ್ರತ್ಯಕ್ಷ ಚುನಾವಣೆ ಹೆಚ್ಚು ಪ್ರಜಾಸತ್ತಾತ್ಮಕವಾದ, ಹೆಚ್ಚು ಪ್ರಜಾಸತ್ತಾತ್ಮಕವಾದ. ನೋಡಿ ವಿದ್ಯಾರ್ಥಿಗಳೇ, ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣಾ ಪದ್ಧತಿ ಅತ್ಯಂತ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಎನ್ನುವಂತ ನಿಟ್ಟಿನಲ್ಲಿ ನಾವು ಹೇಳ್ತೇವೆ. ಹೇಗೆ ಅಂದ್ರೆ,
ಚುನಾವಣೆಗಳಲ್ಲಿ, ಈ ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಅಥವಾ ನೇರ ಚುನಾವಣೆಗಳಲ್ಲಿ ಮತದಾರನೇ ನೇರವಾಗಿ ಮತಗಟ್ಟೆಗೆ ಹೋಗಿ ರಹಸ್ಯ ಮತದಾನದ ಮೂಲಕ ಮತವನ್ನ ಚಲಾಯಿಸಲು ಅವಕಾಶವಿರುತ್ತದೆ. ಇಲ್ಲಿ ಮತದಾರನಿಗೆ ತಮ್ಮ ಆಯ್ಕೆಯ ಸ್ವಾತಂತ್ರ್ಯ ಹೆಚ್ಚಿರುತ್ತೆ. ಮತದಾರನಿಗೆ ತಮ್ಮ ಆಯ್ಕೆಯ ಸ್ವಾತಂತ್ರ್ಯ ಹೆಚ್ಚಾಗಿರುತ್ತೆ. ಆಯ್ಕೆಯ ಸ್ವಾತಂತ್ರ್ಯ ವಿಶಾಲವಾಗಿರುತ್ತೆ. ಅಂದ್ರೆ ಮತದಾರ ಮತಗಟ್ಟೆಗೆ ಹೋಗಿ ತನ್ನ ರಹಸ್ಯ ಮತದಾನದ ಮೂಲಕ ಮತವನ್ನು ಚಲಾಯಿಸಿ ತನ್ನ ಪ್ರತಿನಿಧಿಗಳನ್ನ ಆರಿಸಿಕೊಳ್ಳುವ ವಿಶಾಲವಾದ ಅವಕಾಶ ಇರುತ್ತೆ. ಇಲ್ಲಿ ತಾನು ಇಚ್ಛಿಸಿದ ವ್ಯಕ್ತಿಗೆ ಮತವನ್ನು ಹಾಕಿ ತನ್ನ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳಲು ಮತದಾರನಿಗೆ ಒಂದು ಸುವರ್ಣ ಅವಕಾಶ. ಆದ್ರಿಂದ ನಾವು ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯನ್ನ ಏನ್ ಹೇಳ್ತೇವೆ ಅಂದ್ರೆ, ಪ್ರಜೆಗಳಿಗೆ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ವಿಶಾಲವಾದ ಆಯ್ಕೆಯ ಸ್ವಾತಂತ್ರ್ಯವನ್ನ ಪ್ರತ್ಯಕ್ಷ ಚುನಾವಣೆ ಒದಗಿಸುತ್ತೆ. ಹಾಗಾಗಿ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆಯನ್ನ ನಾವೇನಂತೇವೆ ಅಂದ್ರೆ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಅಂತ. ಹಾಗೇನೆ ಈ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಯ ಮತ್ತೊಂದು ಲಕ್ಷಣ ಯಾವುದು ಅಂದ್ರೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ನೋಡಿ, ಪ್ರತ್ಯಕ್ಷ ಚುನಾವಣೆಯ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಜನಪ್ರತಿನಿಧಿಗಳು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೊಮ್ಮೆ ಚುನಾವಣೆಯಲ್ಲಿ ಮರು ಆಯ್ಕೆ ಆಗಬೇಕು ಎನ್ನುವಂತ ಒಂದು ಆಕಾಂಕ್ಷೆಯನ್ನ ಜನಪ್ರತಿನಿಧಿಗಳು ಹೊಂದಿರ್ತಾರೆ. ಹೀಗಾಗಿ ಈ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೊಮ್ಮೆ ಜನರಿಂದ ನಾನು ಪುನರ್ ಆಯ್ಕೆ ಆಗ್ಬೇಕೆನ್ನುವಂತ ಇಚ್ಛೆ ಉಳ್ಳಂತ ಜನಪ್ರತಿನಿಧಿಗಳು, ಈ ಪ್ರತಿನಿಧಿಗಳು ತಮ್ಮ ತಮ್ಮ ಮತಕ್ಷೇತ್ರಗಳ ಗಳಿಗೆ ಕಾಲ ಕಾಲಕ್ಕೆ ಭೇಟಿ ಕೊಡ್ತಾರೆ, ಮತದಾರರನ್ನ ಸಂಪರ್ಕಿಸ್ತಾರೆ, ಜೊತೆಗೆ ಮತದಾರರೊಂದಿಗೆ ನೇರವಾದ ಸಂಬಂಧವನ್ನ ಜನಪ್ರತಿನಿಧಿಗಳು ಹೊಂದ್ತಾರೆ. ಅವರ ಮತದಾರರ ಸಮಸ್ಯೆಗಳೇನು, ಆ ಕ್ಷೇತ್ರದ ಸಮಸ್ಯೆಗಳೇನು ಎನ್ನುವುದನ್ನ ಅರಿತಾರೆ. ಆ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡೋದ್ರ ಮೂಲಕ ಆ ಸಮಸ್ಯೆಗಳನ್ನು ಹೋಗಲಾಡಿಸಲು ಶ್ರಮಿಸ್ತಾರೆ. ಇದರಿಂದ ಮತದಾರರು ಜನಪ್ರತಿನಿಧಿಗಳನ್ನ ಸದಾ ಗಮನಿಸ್ತಾ ಇರ್ತಾರೆ. ನಮ್ಮಿಂದ ಆಯ್ಕೆಯಾದ ಜನಪ್ರತಿನಿಧಿ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಜನರ ನೋವುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಶಾಸನ ಸಭೆಗಳಲ್ಲಿ ಪ್ರತಿನಿಧಿಸ್ತಾರೆ. ಹಾಗೇನೆ ಆ ಕ್ಷೇತ್ರದ ಸಮಸ್ಯೆಗಳನ್ನ ಶಾಸನ ಸಭೆಗಳಲ್ಲಿ ಪ್ರತಿನಿಧಿಸುವುದರ ಜೊತೆಗೆ ಆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಹರಿಸ್ತಾರೆ. ಸರ್ಕಾರದ ಕಡೆಯಿಂದ ತನ್ನ ಆ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾರೆ ಎನ್ನುವುದನ್ನ
ಸದಾ ಮತದಾರ ಜನಪ್ರತಿನಿಧಿಗಳನ್ನ ಗಮನಿಸ್ತಾ ಹೋಗ್ತಾರೆ. ಯಾವ ಪ್ರತಿನಿಧಿ ಜನತೆಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ವಿಫಲಗೊಳ್ತಾನೋ, ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ವಿಫಲಗೊಳ್ತಾನೋ ಅಂತವರನ್ನ ಪ್ರಜೆಗಳೇನ್ ಮಾಡ್ತಾರೆ, ಮುಂದಿನ ಚುನಾವಣೆಗಳಲ್ಲಿ ಸೋಲಿಸುವುದರ ಮೂಲಕ ಅವರ ಮೇಲೆ ತನ್ನ ನಿಯಂತ್ರಣವನ್ನ ಇಟ್ಟುಕೊಳ್ತಾರೆ. ಹಾಗಾಗಿ ಜನಪ್ರತಿನಿಧಿಗಳು ಯಾವಾಗಲೂ ತನ್ನ ಕ್ಷೇತ್ರದ ಮತದಾರರ ಸಂಪರ್ಕ ಸಂಬಂಧವನ್ನು ಹೊಂದುವುದರ ಮೂಲಕ ತನ್ನ ಕ್ಷೇತ್ರದ ಸಮಸ್ಯೆಗಳನ್ನ ಶಾಸನ ಸಭೆಗಳಲ್ಲಿ ಅಧಿವೇಶನಗಳಲ್ಲಿ ಪ್ರತಿನಿಧಿಸುವುದರ ಮೂಲಕ ಸಮಸ್ಯೆಗಳಿಗೆ ಸರ್ಕಾರದ ಗಮನ ಹರಿಸುವುದರ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸುವ ಕಾರ್ಯವನ್ನ ಜನಪ್ರತಿನಿಧಿ ಮಾಡ್ತಾರೆ. ಈ ಪ್ರತ್ಯಕ್ಷ ಚುನಾವಣೆ ಇದ್ರೆ ಜನಪ್ರತಿನಿಧಿಗಳ ಮೇಲೆ ಮತದಾರರು ತನ್ನ ನಿಯಂತ್ರಣ ಇರ್ತಾರೆ. ಜನಪ್ರತಿನಿಧಿಗಳ ಮೇಲೆ ಜನರ ಏಕೈಕ ನಿಯಂತ್ರಣ ಅಂದ್ರೆ ಚುನಾವಣೆ. ಓಕೆ, ಮತ್ತೊಂದು ಲಕ್ಷಣ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯ ಮತ್ತೊಂದು ಲಕ್ಷಣ ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ರಾಜಕೀಯ ಪರಿಜ್ಞಾನ, ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ವಿದ್ಯಾರ್ಥಿಗಳೇ, ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ, ನಾವೇನಿಲ್ಲಿ ಡೈರೆಕ್ಟ್ ಎಲೆಕ್ಷನ್ ಅಂತೇವಲ್ಲ, ಈ ಪದ್ಧತಿಯಲ್ಲಿ ಮತದಾರರು ರಾಜಕೀಯ ವಿಷಯಗಳಲ್ಲಿ ಅತ್ಯಧಿಕವಾದಂತ ಆಸಕ್ತಿಯನ್ನ ಹೊಂದಿರ್ತಾರೆ. ಮತದಾರ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅತ್ಯಧಿಕವಾದ ಆಸಕ್ತಿಯನ್ನು, ನಮಗೆ ಗೊತ್ತಿದೆ ಪ್ರತ್ಯಕ್ಷ ಚುನಾವಣೆ ಇದೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅನಿವಾರ್ಯ ಅಂದಾಗ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಲ ಕಾಲಕ್ಕೆ ಚುನಾವಣೆಗಳು ನಡೀತದೆ. ಅದು ಎಂತ ಚುನಾವಣೆ ನಡೀತದೆ ಅಂದ್ರೆ ನೇರ ಚುನಾವಣೆ ನಡೀತದೆ. ಆ ಚುನಾವಣೆಗಳಲ್ಲಿ ಯಾರು ಪಾಲ್ಗೊಳ್ತಾರೆ ಅಂದ್ರೆ ನೇರವಾಗಿ ಪ್ರಜೆಗಳೇ ಪಾಲ್ಗೊಳ್ತಾರೆ. ಆ ಸಮಯದಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತ ವಿವಿಧ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳನ್ನ ನಾವು ಗಮನಿಸ್ತೇವೆ. ಆ ವಿವಿಧ ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ವಿವಿಧ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳು ಜೊತೆಗೆ ತನ್ನ ರಾಜ್ಯದ ಇಚ್ಛೆಯನ್ನ ಪ್ರತಿನಿಧಿಸುವ, ತನ್ನ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಚುನಾವಣಾ ಪ್ರಣಾಳಿಕೆಗಳನ್ನ ಸಾಮಾನ್ಯ ಈ ಮತದಾರ ಆ ಪ್ರಣಾಳಿಕೆಗಳನ್ನ ಗಮನಿಸ್ತಾ ಹೋಗ್ತಾರೆ. ಜೊತೆಗೆ ಈ ರೀತಿ ಚುನಾವಣಾ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಚಾರದ ಅಬ್ಬರ ಇರುತ್ತೆ. ಸಾರ್ವಜನಿಕ ವೇದಿಕೆಗಳಲ್ಲಿ ತನ್ನ ಪಕ್ಷದ ತತ್ವ ಸಿದ್ಧಾಂತಗಳನ್ನ, ತನ್ನ ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಯ ಚಾರಿತ್ರ್ಯವನ್ನ, ಆತ ನಿರ್ವಹಿಸಿದಂತ ಜನಪರವಾದಂತಹ ಕಾಳಜಿ ಬಗ್ಗೆ ಆ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಭಾಷಣಗಳನ್ನ, ಒಳ್ಳೊಳ್ಳೆ ನಾಯಕರುಗಳು ಭಾಷಣಗಳನ್ನ ಮಾಡುವುದರ ಮೂಲಕ, ಭಿತ್ತಿ ಪತ್ರಗಳನ್ನ ಹಂಚುವುದರ ಮೂಲಕ, ಈ ಮಾಧ್ಯಮಗಳಲ್ಲಿ ದೂರದರ್ಶನಗಳಲ್ಲಿ ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಪ್ರಸಾರ ಮಾಡುವುದರ ಮೂಲಕ ಏನಾಗುತ್ತಿಲ್ಲ ಅಂತಂದ್ರೆ ಪ್ರಜೆಗಳಲ್ಲಿ ರಾಜಕೀಯದ ಪರಿಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತ್ಯಕ್ಷ ಚುನಾವಣೆ ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತೆ. ಯಾರಲ್ಲಿ? ಮತದಾರರು. ಮತ್ತೊಂದು ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತಂದ್ರೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ನೋಡಿ,
ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾವೆ. ಈ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧಿಸುವುದರಿಂದ ಆ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು, ಆ ರಾಜಕೀಯ ಪಕ್ಷಗಳ ರೂಪರೇಷೆಗಳು, ಆ ರಾಜಕೀಯ ಪಕ್ಷಗಳ ನಿರ್ದೇಶಗಳು ವಿಭಿನ್ನವಾಗಿರುತ್ತೆ. ವಿವಿಧ ಪಕ್ಷಗಳ ಸಿದ್ಧಾಂತಗಳು, ವಿವಿಧ ಪಕ್ಷಗಳ ಪ್ರಣಾಳಿಕೆಗಳು, ವಿವಿಧ ಪಕ್ಷಗಳ ನಿರ್ದೇಶಗಳು ತೀರಾ ಭಿನ್ನವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮತದಾರ ವಿವಿಧ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳನ್ನ, ಸಿದ್ಧಾಂತಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾರೆ. ಜೊತೆಗೆ ಆ ತತ್ವ ಸಿದ್ಧಾಂತಗಳು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ದೇಶದ ಪ್ರಗತಿಗೆ ಪೂರಕವಾದ ತತ್ವ ಸಿದ್ಧಾಂತಗಳು ಮತ್ತು ಚುನಾವಣಾ ಪ್ರಣಾಳಿಕೆಗಳಿದೆ ಎನ್ನುವುದನ್ನ ಗಮನಿಸಿ ಅಂತ ಪಕ್ಷಕ್ಕೆ ಮತವನ್ನ ಹಾಕ್ತಾರೆ. ಇಲ್ಲಿ ಹಲವಾರು ಪಕ್ಷಗಳಿರೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದರಲ್ಲೂ ನಾವು ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಚುನಾವಣಾ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಬಹುಪಕ್ಷ ಅಂದ್ರೆ ಎರಡಕ್ಕಿಂತ ಹೆಚ್ಚು ಪಕ್ಷಗಳನ್ನು ಹೊಂದಿರುವಂತಹ ಪಕ್ಷ ಪದ್ಧತಿಯೇ ಬಹುಪಕ್ಷ ಪದ್ಧತಿ ಅಂತೇಳಿ. ಈ ಹಲವಾರು ರಾಜಕೀಯ ಪಕ್ಷಗಳು ಚುನಾವಣಾ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾವೆ. ಆಗ ಆ ಚುನಾವಣಾ ಪ್ರಣಾಳಿಕೆಗಳು, ತತ್ವ ಸಿದ್ಧಾಂತಗಳನ್ನ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣಾ ದಿನಾಂಕ ನಿಗದಿ ಆದ ಮೇಲೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಇವುಗಳನ್ನ ನಮ್ಮ ಜನತೆಗೆ ಪ್ರಚಾರ ಪಡಿಸ್ತಾರೆ. ಇಲ್ಲಿ ಏನಾಗುತ್ತೆ, ಮತದಾರರ ಆಯ್ಕೆಯ ಸ್ವಾತಂತ್ರ್ಯ ವಿಶಾಲವಾಗಿರುತ್ತೆ. ಮತದಾರ ತನಗೆ ಯೋಗ್ಯವಾದ ಅಭ್ಯರ್ಥಿಗಳನ್ನ, ದೇಶದ ಇಚ್ಛೆಯನ್ನ ಪ್ರತಿನಿಧಿಸುವ, ಅಭಿವೃದ್ಧಿಯತ್ತ ದೇಶವನ್ನ ಕೊಂಡೊಯ್ಯುವಂತ ಒಂದು ಸರ್ಕಾರವನ್ನ ಅಥವಾ ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರಲು ವಿಶಾಲವಾದ ಆಯ್ಕೆ ಸ್ವಾತಂತ್ರ್ಯ ಇಲ್ಲಿ ಮತದಾರರ ಹತ್ರ ಇರುತ್ತೆ. ಅಂತ ಪಕ್ಷವನ್ನ, ಅಂತ ಸರ್ಕಾರವನ್ನ ಆರಿಸುವಂತಹ ಸರ್ವ ಸ್ವಾತಂತ್ರ್ಯತೆ ಇರುತ್ತೆ. ಯೋಗ್ಯವಾದಂತಹ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಯೋಗ್ಯವಾದ ಸರ್ಕಾರ ನಿರ್ಮಾಣ ಆಗಲು ಈ ಪ್ರತ್ಯಕ್ಷ ಚುನಾವಣೆ ಎನ್ನುವಂಥದ್ದು ಸಹಕಾರಿಯಾಗುತ್ತೆ. ಮತ್ತೊಂದು, ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತಂದ್ರೆ ನಮಗೆ ಗೊತ್ತಿದೆ, ಸಾರ್ವಜನಿಕರೊಂದಿಗೆ ಸಂಪರ್ಕ. ಸಾರ್ವಜನಿಕರೊಂದಿಗೆ ಸಂಪರ್ಕ. ವಿದ್ಯಾರ್ಥಿಗಳೇ, ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿನಿಧಿಗಳು, ಜನರನ್ನ ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗೋದ್ರಿಂದ ಈ ಪ್ರತಿನಿಧಿಗಳು ಪ್ರಜೆಗಳೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಕೊಳ್ತಾರೆ. ನಿರಂತರವಾದ ಸಂಪರ್ಕವನ್ನು ಪ್ರಜೆಗಳು ತಾವು ಆರಿಸಿ ಕಳಿಸಿದ ಪ್ರತಿನಿಧಿಗಳು ಅವರನ್ನ ಸದಾ ಗಮನಿಸ್ತಾರೆ. ಮತದಾರರು ಕೂಡ ಒಮ್ಮೆ ಚುನಾವಣೆ ಬಂದಿದೆ, ಆ ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಿದೆ, ನನ್ನ ಮತವನ್ನ ಪಡೆದಂತ ಜನರು, ಜನಪ್ರತಿನಿಧಿ ನನ್ನ ಪ್ರತಿನಿಧಿಯಾದ, ಅವರನ್ನ ಬಿಟ್ಬಿಡಲ್ಲ. ಮತದಾರ ಸದಾ ತನ್ನಿಂದ ಆಯ್ಕೆಯಾದ ಜನಪ್ರತಿನಿಧಿಯನ್ನ ಗಮನಿಸ್ತಾ ಹೋಗ್ತಾನೆ. ಇದರಿಂದ ಏನಾಗುತ್ತೆ, ಉತ್ತಮವಾದಂತ ಜನಪ್ರತಿನಿಧಿಯು ಕೂಡ ಉತ್ತಮವಾದ ಜನಪರವಾದ ಕಾರ್ಯಕ್ರಮಗಳನ್ನು ನಿರ್ವಹಿಸಲು, ಸರ್ಕಾರದ ಮೂಲಕ ಆ ಕಾರ್ಯಗಳನ್ನು ಹಮ್ಮಿಕೊಳ್ಳಲು, ಜೊತೆಗೆ ಸರ್ಕಾರದ ಮೂಲಕ ಆ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ತಾರೆ. ಈ ರೀತಿ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವಾಗ ಬೇಕಾದರೂ ತಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಕುಂದುಕೊರತೆಗಳನ್ನು ಈಡೇರಿಸಿಕೊಳ್ಳಲು, ಪರಿಹಾರವನ್ನು ಪಡೆದುಕೊಳ್ಳಲು ಅವಕಾಶ ಸಿಗುತ್ತೆ.
ಮತ್ತೊಂದು ನಮಗೆ ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅನ್ನುವುದಾದ್ರೆ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ. ಇಲ್ಲ, ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲ. ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತೀರಾ ಕಡಿಮೆ ಇರುತ್ತೆ. ಮತ್ತೊಂದು ನಮ್ಮ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ದೊಡ್ಡ ರಾಷ್ಟ್ರಗಳಿಗೆ ಸೂಕ್ತವಾದ ಪ್ರತ್ಯಕ್ಷ ಚುನಾವಣೆ. ಬಹುದೊಡ್ಡ ರಾಷ್ಟ್ರ, ವಿಶಾಲವಾದ ಭೂಪ್ರದೇಶವನ್ನು ಹೊಂದಿದೆ, ಅತ್ಯಧಿಕವಾದ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಿಗೆ ಪ್ರತ್ಯಕ್ಷ ಚುನಾವಣೆ ಸೂಕ್ತವಾದದ್ದು. ಮತ್ತೊಂದು ಲಕ್ಷಣ ಈ ಪ್ರತ್ಯಕ್ಷ ಚುನಾವಣೆ ಅನ್ನೋದಾದ್ರೆ ರಾಷ್ಟ್ರದ ಪ್ರಗತಿಗೆ ಸಾಧ್ಯ. ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆ ಇದ್ದಾಗ ಮಾತ್ರ ರಾಷ್ಟ್ರದ ಪ್ರಗತಿಗೆ ಸಾಧ್ಯ. ಯಾಕೆಂದ್ರೆ ಮತದಾರ ನೇರವಾಗಿ ಮತಗಟ್ಟೆಗೆ ಹೋಗ್ತಾನೆ, ಮತಗಟ್ಟೆಯಲ್ಲಿ ಮತವನ್ನು ಚಲಾವಣೆ ಮಾಡ್ತಾನೆ, ಪ್ರತಿನಿಧಿಗಳನ್ನು ಆರಿಸ್ತಾನೆ. ಆ ಪ್ರತಿನಿಧಿ ಜನರ ಸಂಪರ್ಕವನ್ನು ಇಟ್ಕೊಳ್ಬೇಕಾಗುತ್ತೆ. ಕಾರಣ ಮುಂದೊಂದು ದಿನ ಮತ್ತೆ ಚುನಾವಣೆಯಲ್ಲಿ ಮರು ಆಯ್ಕೆ ಆಗಬೇಕು ಅಂದ್ರೆ ಜನಪರವಾದ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಜೊತೆಗೆ ಆ ರಾಜಕೀಯದ ಜ್ಞಾನ ಇಲ್ಲಿ ಸಿಗುತ್ತೆ. ಜನರಿಗೂ ಕೂಡ ಆ ರಾಜಕೀಯದ ಜ್ಞಾನ ಸಿಗುತ್ತೆ. ರಾಜ್ಯ ಅನುಭವಿಸ್ತಿರುವಂತ ಈ ಸಮಸ್ಯೆಗಳ ಪರಿಜ್ಞಾನವನ್ನು ಪಡಿತಾ ಹೋಗ್ತಾರೆ. ಹಾಗಾಗಿ ರಾಷ್ಟ್ರದ ಪ್ರಗತಿಗೆ ಜೊತೆಗೆ ಇದು ಯೋಗ್ಯ ಅಭ್ಯರ್ಥಿ ಆಯ್ಕೆ ಮಾಡೋದ್ರಿಂದ ರಾಷ್ಟ್ರದ ಪ್ರಗತಿ ಸಾಧ್ಯ ಆಗುತ್ತೆ. ಮತ್ತೊಂದು ಲಕ್ಷಣ ಈ ಡೈರೆಕ್ಟ್ ಎಲೆಕ್ಷನ್ ಅಂತಂದ್ರೆ ಮಿತವ್ಯಯವಾದ. ಇಡೀ ರಾಷ್ಟ್ರಾದ್ಯಂತ ಏಕ ಪ್ರಕಾರವಾದ ಚುನಾವಣೆಯನ್ನು ನಡೆಸಲಾಗುತ್ತೆ. ಏಕ ಪ್ರಕಾರವಾದಂತಹ ಫಲಿತಾಂಶ ಬರುತ್ತೆ. ಏಕ ಪ್ರಕಾರವಾದಂತಹ ಸರ್ಕಾರ ಒಂದೇ ದಿನದಂದು ಸರ್ಕಾರ ರಚನೆ ಆಗುವುದನ್ನು ನಾವು ನೋಡ್ತೇವೆ. ಟೋಟಲಿ ಮಿತವ್ಯಯವಾದ. ಇನ್ನು ಒಂದು ಆತುರದ ತೀರ್ಮಾನಗಳಿಗೆ ಕಡಿವಾಣ. ಆತುರದ ತೀರ್ಮಾನಗಳಿಗೆ ಅಂದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲ ಅಂತ, ಜೊತೆಗೆ ತಮಗಿಷ್ಟವಾದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು. ಜನರು ಪ್ರತಿನಿಧಿಗಳನ್ನು ಆರಿಸುವಲ್ಲಿ ಆಸಕ್ತಿ ತೋರಿಸ್ತಾರೆ. ಪ್ರತ್ಯಕ್ಷ ಚುನಾವಣೆ ಇದ್ದಾಗ ಜನತೆ ಪ್ರತಿನಿಧಿಗಳನ್ನ ಆರಿಸುವಾಗ ಕಾತರದಿಂದ ಆಸಕ್ತಿ ತೋರಿಸ್ತಾರೆ. ಯಾವಾಗ ಚುನಾವಣೆ ಬರುತ್ತೆ, ಮತದಾನ ಯಾವಾಗ ನಡೆಯುತ್ತೆ, ನನ್ನ ಮತವನ್ನು ಹೇಗೆ ಚಲಾವಣೆ ಮಾಡ್ತೀನಿ, ಮತ ಚಲಾವಣೆ ಮಾಡುವಂತ ಪ್ರಕ್ರಿಯೆ ಹೇಗಿರುತ್ತೆ, ನನ್ನನ್ನ ಆಳುವಂತಹ ಪ್ರತಿನಿಧಿಯನ್ನ ನಾನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂತ ಒಂದು ಕಾತುರದ ಒಂದು ಅವಕಾಶಕ್ಕಾಗಿ ಮತದಾರ ಕಾಯ್ತಾ ಇರ್ತಾರೆ. ಇನ್ನು ಒಂದು ಜನರು ಈ ಮುಂದುವರೆದ ರಾಷ್ಟ್ರಗಳಿಗೆ ಸೂಕ್ತವಾದದ್ದು. ಏನು ಈ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ತೇವೆ, ಮುಂದುವರಿದ ರಾಷ್ಟ್ರಗಳಿಗೆ ಅಂದ್ರೆ ಶ್ರೀಮಂತ ದೇಶಗಳಿಗೆ ಸೂಕ್ತವಾದದ್ದು. ಹಾಗೇನೆ ಚಿಕ್ಕ ರಾಷ್ಟ್ರಗಳಿಗೆ, ದೊಡ್ಡ ರಾಷ್ಟ್ರ ಅಂದ್ರೆ ಚಿಕ್ಕ ರಾಷ್ಟ್ರಗಳಿಗೆ, ಭೂಪ್ರದೇಶದಲ್ಲಿ ಕಡಿಮೆ ಪ್ರಮಾಣ ಹಾಗೇನೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದಂತ ಆ ರಾಷ್ಟ್ರದ ಜನರಲ್ಲಿ ರಾಷ್ಟ್ರಾಭಿಮಾನ ಮೂಡಿದಂತ ರಾಷ್ಟ್ರಗಳಿಗೆ, ಅತ್ಯಂತ ಚಿಕ್ಕ ರಾಷ್ಟ್ರಗಳಿಗೆ ಪ್ರತ್ಯಕ್ಷ ಚುನಾವಣೆ ಎನ್ನುವಂಥದ್ದು ಸೂಕ್ತವಾದದ್ದು ಅಂತೇಳಿ ಇಲ್ಲಿ ಹೇಳ್ತೇವೆ. ಇಷ್ಟು ಪ್ರತ್ಯಕ್ಷ ಚುನಾವಣೆ. ಈಗ ಪರೋಕ್ಷ ಚುನಾವಣೆ. ಇದನ್ನು ನಾವು ಈ ಪರೋಕ್ಷ ಚುನಾವಣೆ ಅಂದಾಗ ಇಂಗ್ಲಿಷಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಅಂತೇವೆ. ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನ ನಾವೇನಂತೇವೆ? ಪರೋಕ್ಷ ಚುನಾವಣೆ.
ಇಲ್ಲಿ ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ನಡುವೆ ಮಧ್ಯವರ್ತಿಗಳಾಗಿ ಜನಪ್ರತಿನಿಧಿಗಳಿರ್ತಾರೆ. ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೆ ಮಧ್ಯವರ್ತಿಗಳಾಗಿ ಯಾರಿರ್ತಾರೆ? ಜನಪ್ರತಿನಿಧಿಗಳಿರ್ತಾರೆ. ಇವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಂದ್ರೆ ಜನಪ್ರತಿನಿಧಿಗಳು ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, ಇನ್ನೊಮ್ಮೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಪರೋಕ್ಷ ಚುನಾವಣೆ ಅಂತೇವೆ. ಇಲ್ಲಿ ಪ್ರಜೆಗಳಿಗೂ ಮತ್ತು ಸರ್ಕಾರ ನಡುವೆ ಜನಪ್ರತಿನಿಧಿಗಳು ಮಧ್ಯವರ್ತಿಗಳಾಗಿರ್ತಾರೆ. ಈ ಜನಪ್ರತಿನಿಧಿಗಳು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ನಾವು ನೋಡ್ತೇವೆ, ಉದಾಹರಣೆ, ನಾವು ಭಾರತದಲ್ಲಿ ಪರೋಕ್ಷ ಚುನಾವಣೆ ಉದಾಹರಣೆ ಯಾವುದು ಅಂದ್ರೆ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿಯವರ ಚುನಾವಣೆ, ರಾಜ್ಯಸಭಾ ಸದಸ್ಯರ ಚುನಾವಣೆ, ವಿಧಾನ ಪರಿಷತ್ತಿನ ಸದಸ್ಯರ ಚುನಾವಣೆಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ಭಾರತದಲ್ಲಿ ರಾಷ್ಟ್ರಪತಿಗಳನ್ನು ಯಾರು ಚುನಾಯಿಸ್ತಾರೆ? ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು. ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಮತ್ತು ಭಾರತದ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾರತದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇದನ್ನು ನಾವು ಪರೋಕ್ಷ ಚುನಾವಣೆಗೆ ಉದಾಹರಣೆ ಕೊಡ್ತೇವೆ. ಹಾಗೆ ಉಪರಾಷ್ಟ್ರಪತಿಯವರನ್ನು ಯಾರು ಚುನಾಯಿಸ್ತಾರೆ ಅಂದ್ರೆ ಭಾರತದ ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಚುನಾಯಿಸ್ತಾರೆ. ಓಕೆ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಚುನಾಯಿಸ್ತಾರೆ, ಎಲ್ಲ ಸದಸ್ಯರು. ಹಾಗೇನೆ ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರನ್ನು ನೋಡಿ, ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರು ಆ ರಾಜ್ಯಗಳ ವಿಧಾನಸಭೆಯ ಸದಸ್ಯರಿಂದ ಚುನಾಯಿತರಾಗ್ತಾರೆ, ಪದವೀಧರರ ಕ್ಷೇತ್ರದಿಂದ ಚುನಾಯಿತರಾಗ್ತಾರೆ, ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾಗ್ತಾರೆ, ಹಾಗೆಯೇ ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳಿಂದ ಚುನಾಯಿತರಾಗ್ತಾರೆ. ಹೀಗೆ ಇಲ್ಲಿ ಈ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮತದಾನ ಮಾಡದೆ, ಪ್ರಜೆಗಳೇ ನೇರವಾಗಿ ಮತದಾನ ಮಾಡೋದಿಲ್ಲ, ಪ್ರಜೆಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾನವನ್ನ ಮಾಡ್ತಾರೆ. ಈ ವ್ಯವಸ್ಥೆ, ಈ ಪರೋಕ್ಷ ಚುನಾವಣಾ ವ್ಯವಸ್ಥೆಯ ಲಕ್ಷಣಗಳು ಯಾವುವು? ಪರೋಕ್ಷ ಚುನಾವಣಾ ವ್ಯವಸ್ಥೆಯ ಲಕ್ಷಣಗಳು ಯಾವುವು ಅಂದ್ರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ನೋಡಿ ವಿದ್ಯಾರ್ಥಿಗಳೇ, ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ನೇರವಾಗಿ ಮತದಾರರಿಂದ ಆಯ್ಕೆ ಆಗದೆ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಇಲ್ಲಿ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ನೇರವಾಗಿ ಪ್ರತಿನಿಧಿಗಳು ಇಲ್ಲಿ ಮತದಾರರಿಂದ ಆಯ್ಕೆ ಆಗಲ್ಲ, ಸಾಮಾನ್ಯ ಮತದಾರರಿಂದ ಆಯ್ಕೆ ಆಗಲ್ಲ, ಪ್ರಜ್ಞಾವಂತ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರೆ. ಇಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಹೇಳೋದಾದ್ರೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ರೆ, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ರೆ ಪ್ರತಿನಿಧಿಗಳಿಂದ ಆಯ್ಕೆಯಾದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಸದಸ್ಯರು ಕೂಡ ಏನಾಗ್ತಾರೆ, ಇಲ್ಲಿ ಅತ್ಯಂತ ಸಮರ್ಥರಾಗ್ತಾರೆ. ಹಾಗಾಗಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಪರೋಕ್ಷ ಚುನಾವಣೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾವಿಲ್ಲಿ ಉಲ್ಲೇಖಿಸ್ತೇವೆ. ಮತ್ತೊಂದು ಪರೋಕ್ಷ ಚುನಾವಣೆಯ ಲಕ್ಷಣ ಅಂತಂದ್ರೆ ಪ್ರಚಾರದ ಆರ್ಭಟ ಇರಲ್ಲ. ಪ್ರಚಾರದ ಆರ್ಭಟ ಇರೋದಿಲ್ಲ. ಪ್ರಚಾರದ ಆರ್ಭಟ ಇರೋದಿಲ್ಲ. ನೋಡಿ, ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರದ ಹಾವಳಿ ಇರೋದಿಲ್ಲ. ಆ ಚುನಾವಣಾ ಪ್ರಚಾರದ ಬಿರುಸಿರೋದಿಲ್ಲ.
ರಾಜಕೀಯ ಪಕ್ಷಗಳ ಸಾರ್ವಜನಿಕ ವೇದಿಕೆಗಳ ಭಾಷಣಗಳು ಇರೋದಿಲ್ಲ. ಉದಾಹರಣೆಗೆ ಭಾರತದಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ನಡೀತಾ ಇದೆ ಅಂದ್ರೆ ನಮ್ಮ ಭಾರತದ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು, ಹಾಗೆಯೇ ಭಾರತದಲ್ಲಿರುವ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ ಪಾಲ್ಗೊಳ್ತಾರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ. ಆ ಚುನಾವಣೆಯಲ್ಲಿ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಪಾಲ್ಗೊಂಡು ಸಾಮಾನ್ಯ ಪ್ರಜೆಗಳು ಈ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿರ್ತಾರೆ. ಹೀಗಾಗಿ ಇಲ್ಲಿ ಪ್ರಜೆಗಳನ್ನ ಸೆಳೆಯುವ ಸಲುವಾಗಿ ಸಾಮಾನ್ಯ ಮತದಾರನ ಮತವನ್ನ ತನ್ನ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸೆಳೆಯುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದೇ ಅಬ್ಬರದ ಪ್ರಚಾರದ ಅರ್ಭಟ ಅಥವಾ ಚಮತ್ಕಾರ ಚುನಾವಣೆ ವ್ಯವಸ್ಥೆಗಳು ಎನ್ನುವಂಥದ್ದು, ಚುನಾವಣಾ ಅಕ್ರಮಗಳು ಕೂಡ ಇಲ್ಲಿ ನಡೆಯೋದಿಲ್ಲ. ಹಾಗಾಗಿ ಈ ಪ್ರಚಾರದ ಅರ್ಭಟ ಇರೋದಿಲ್ಲ. ಮತ್ತೊಂದು ಲಕ್ಷಣ ಪರೋಕ್ಷ ಚುನಾವಣೆ ಅಂದ್ರೆ ಶಾಂತಿಯುತ ಮತದಾನ. ಪರೋಕ್ಷ ಚುನಾವಣೆ ಮತ್ತೊಂದು ಲಕ್ಷಣ ಶಾಂತಿಯುತ ಮತದಾನ. ನೋಡಿ, ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿದೆ ಮತದಾನ ಬಹುಶಃ ರಾಷ್ಟ್ರಾದ್ಯಂತ ನಡೆಯುವಂತಹ ಸಂದರ್ಭದಲ್ಲಿ ಶಾಂತಿಯುತವಾಗಿ ನಡೆಯುವುದಿಲ್ಲ. ಎಷ್ಟೇ ನಾವು ಕಾನೂನು ಮತ್ತು ಕ್ರಮಗಳನ್ನು ಸುವ್ಯವಸ್ಥೆಯನ್ನು ಜಾರಿಗೆ ತಂದರೂ ಕೂಡ ಚುನಾವಣಾ ಅವ್ಯವಹಾರಗಳು ನಡೆಯುತ್ತೆ. ಮತಪೆಟ್ಟಿಗೆಗಳ ಅಪಹರಣ ಆಗಿರ್ಬೋದು, ದೊಂಬಿ, ಗಲಾಟೆ, ಅಥವಾ ಮತಗಟ್ಟೆಯಲ್ಲಿ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಿದಂತೆ ತಡೆಗಟ್ಟೋದಾಗಿರ್ಬೋದು, ಮತಪತ್ರಗಳ ಒಂದು ಕಸಿದುಕೊಳ್ಳೋದಾಗಿರ್ಬೋದು, ಅಥವಾ ಹಣ, ಹೆಂಡ, ಒಡವೆ ವಸ್ತುಗಳ ನಾವು ಮಾರಾಟ ಮಾಡೋದಾಗಿರ್ಬೋದು, ತನ್ನ ಆ ಮತದಾರ ಮತವನ್ನ ಅದರ ಮೌಲ್ಯವನ್ನ ಅರಿಯದೆ ಮತವನ್ನ ಮಾರಾಟ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಬಹುಶಃ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿರುತ್ತೆ. ಬಟ್ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಆ ಯಾವುದೇ ರೀತಿಯ ಚುನಾವಣೆ ಆರ್ಭಟ ಅಥವಾ ದೊಂಬಿ, ಗಲಾಟೆ, ಅವ್ಯವಹಾರಗಳಿಗೆ ಅವಕಾಶ ಇರೋಲ್ಲ. ಶಾಂತಿಯುತವಾದಂಥ ಮತದಾನ ನಡೆಯುತ್ತೆ. ಇಲ್ಲಿ ಮತದಾನ ಶಾಂತಿಯುತವಾಗಿರುತ್ತೆ. ಅಂದ್ರೆ ಪ್ರತ್ಯಕ್ಷ ಚುನಾವಣೆಗಳಲ್ಲಿ ನಡೆಯುವಂತ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಇರಲ್ಲ. ಯಾಕೆ ಅಂದ್ರೆ ಪ್ರಜ್ಞಾವಂತ ಪ್ರಜೆಗಳು ಇರ್ತಾರೆ ಎಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ತನ್ನ ನಾಳುವ ಪ್ರತಿನಿಧಿಗಳನ್ನ, ಉದಾಹರಣೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಸದಸ್ಯರ ಆ ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡುವಂತವರು ನಮ್ಮನ್ನಾಳುವ ಜನಪ್ರತಿನಿಧಿಗಳು. ಆ ಜನಪ್ರತಿನಿಧಿಗಳು ಬಹುಶಃ ಪ್ರಜ್ಞಾವಂತ ಮತದಾರರಾಗಿರ್ತಾರೆ. ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವರು ಪ್ರಜ್ಞಾವಂತರಾಗಿ ಪಾಲ್ಗೊಳ್ಳುವುದರಿಂದ ಚುನಾವಣೆ ಸಾಮಾನ್ಯವಾಗಿ ಶಾಂತಿಯುತವಾಗಿಯೇ ನಡೆಯುತ್ತೆ. ಇನ್ನು ಒಂದು, ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಈ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಇರಲ್ಲ. ಅಂದ್ರೆ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರುತ್ತೆ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ. ನಾನು ಹೇಳಿದೆ, ಜನರು ಮತ್ತು ಸರ್ಕಾರದ ನಡುವೆ ಮಧ್ಯವರ್ತಿಗಳು ಜನಪ್ರತಿನಿಧಿಗಳು. ಅಂದ್ರೆ ನಮ್ಮನ್ನ ಆ ಪ್ರತಿನಿಧಿಗಳನ್ನ, ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತಹ ಒಂದು ಚುನಾವಣೆ, ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಮತದಾನ ಚಲಾಯಿಸುವವರ ಸಂಖ್ಯೆ ತೀರಾ ಕಡಿಮೆ ಇರೋದ್ರಿಂದ ಇಲ್ಲಿ ಪ್ರಜೆಗಳನ್ನ ಭಾವೋದ್ರೇಕಗೊಳಿಸುವಂತಹ ಸೂಕ್ಷ್ಮ ವಿಷಯಗಳನ್ನ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳಲ್ಲ. ಇಲ್ಲಿ ಸರ್ಕಾರದ ಉನ್ನತ ನಾಯಕರನ್ನು ಆಯ್ಕೆ ಮಾಡುವವರು ಅನುಭವಿಗಳು, ಪ್ರಜ್ಞಾವಂತ ಜನಪ್ರತಿನಿಧಿಗಳಾಗಿರ್ತಾರೆ. ಹಾಗಾಗಿ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವುದೇ ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಒಂದು, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಅಂತೇವೆ ನಾವು ನೋಡ್ತೇವೆ. ಅನಕ್ಷರತೆಯನ್ನು ಹೊಂದಿದಂತ, ಬಡತನದಿಂದ ಕೂಡಿದಂತ ರಾಷ್ಟ್ರಗಳಿಗೆ ಸಾಮಾನ್ಯವಾಗಿ ಅಂತ ರಾಷ್ಟ್ರಗಳಲ್ಲಿ ಸಾಮಾನ್ಯ ಜನತೆ ತನ್ನ ಮತದ ಮೌಲ್ಯವನ್ನೇ ಆಗಲಿ, ಅದರ ಮಹತ್ವವನ್ನೇ ಆಗಲಿ, ಆ ಮತದಾನದ ಪಾವಿತ್ರ್ಯತೆಯನ್ನಾಗಲಿ ಬಹುಶಃ ಅದನ್ನು ತಿಳಿದುಕೊಳ್ಳುವಂತ
ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಅಂತೇಳಿ. ಆಯ್ಕೆ ಮಾಡುವಂತಹ ಸಾಮರ್ಥ್ಯವೂ ಕೂಡ ಅಲ್ಲಿ ಸಾಧ್ಯತೆ ಇರೋದಿಲ್ಲ. ಉತ್ತಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಸಾಮರ್ಥ್ಯ ಜನಪ್ರತಿನಿಧಿಗಳು ಇರೋದಿಲ್ಲ. ಕಾರಣ ಏನಂದ್ರೆ ಬಡತನದ ಬೇಯಿಗೆಯಲ್ಲಿ ಬೇಯುತ್ತಿರುವಂತಹ ಆ ವ್ಯಕ್ತಿ ಒಂದು ಹೊತ್ತಿನ ಊಟಕ್ಕಾಗಿ ಚಿಂತಿಸುತ್ತಿರುವ ಸಂದರ್ಭದಲ್ಲಿ ತನ್ನ ಮತವನ್ನು ಚಲಾಯಿಸಲು ಆತ ಮುಂದಾಗೋದಿಲ್ಲ. ಯಾವಾಗ ಮತವನ್ನು ಚಲಾಯಿಸಲು ಮುಂದಾಗೋದಿಲ್ವೋ ಆಗ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಮತದಾನದ ಪ್ರಮಾಣ ಕಡಿಮೆ ಆದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ಸು ಕಡಿಮೆ ಆಗುತ್ತೆ. ಅಂದ್ರೆ ಪ್ರಜಾಪ್ರಭುತ್ವ ಸೋಲನ್ನು ಅನುಭವಿಸಬೇಕಾಗುತ್ತೆ. ಜೊತೆಗೆ ಈ ಅನಕ್ಷರತೆ ಮತ್ತು ಬಡತನವನ್ನ ಹೊಂದಿರುವಂತಹ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದದ್ದು ಯಾವುದು ಅಂದ್ರೆ ಪರೋಕ್ಷ ಚುನಾವಣೆ. ಯಾಕೆಂದ್ರೆ ಅವರು ಸಮರ್ಥರಾಗಿರಲ್ಲ ಎನ್ನುವಂಥದ್ದು ಇಲ್ಲಿ ಯಶಸ್ವಿ ಆಗೋದಿಲ್ಲ. ಆದ್ರಿಂದ ಪರೋಕ್ಷ ಚುನಾವಣೆ ಹಿಂದುಳಿದಂತಹ ರಾಷ್ಟ್ರಗಳಿಗೆ ಸೂಕ್ತವಾದದ್ದು ಅಂತೇವೆ. ಹಾಗೇನೆ ದೊಡ್ಡ ರಾಷ್ಟ್ರಗಳಿಗೆ ಸೂಕ್ತವಾದದ್ದು ಅಂದ್ರೆ ಭೂಪ್ರದೇಶ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಧಿಕ ಜನಸಂಖ್ಯೆ ಮತ್ತು ಭೂಪ್ರದೇಶವನ್ನು ಹೊಂದಿರುವಂತಹ ಬಹುದೊಡ್ಡ ರಾಷ್ಟ್ರಗಳಿಗೆ ಪರೋಕ್ಷ ಚುನಾವಣೆ ಸೂಕ್ತವಾದದ್ದು. ಇಲ್ಲಿ ಚುನಾವಣೆಗಳನ್ನ ನಾವು ಸುಸೂತ್ರವಾಗಿ ನಡೆಸಬಹುದು ಎನ್ನುವಂಥದ್ದು. ಮತ್ತೊಂದು ಪರೋಕ್ಷ ಚುನಾವಣೆಯ ಲಕ್ಷಣ ಅಂತಂದ್ರೆ ಇದು ಮಿತವ್ಯಯವಾದದ್ದು ಅಂತೇಳಿ. ಪರೋಕ್ಷ ಚುನಾವಣೆ ಮಿತವ್ಯಯವಾದದ್ದು. ಇನ್ನ ಒಂದು ರಾಷ್ಟ್ರದ ಪ್ರಗತಿಗೆ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿದೆ. ರಾಷ್ಟ್ರ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕವಾದಂತಹ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ. ಆ ರಾಷ್ಟ್ರದ ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಆ ರಾಷ್ಟ್ರದ ಪ್ರಜೆಗಳಲ್ಲಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯನ್ನು ನಾವು ಜಾರಿಗೊಳಿಸಬೇಕಾಗಿದೆ ಅಂತಂದ್ರೆ ಜನತೆ ಮತ್ತು ಸರ್ಕಾರದ ಮಧ್ಯವರ್ತಿಗಳಾಗಿರುವಂತಹ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗುವಂತಹ ಒಂದು ಚುನಾವಣೆ ವ್ಯವಸ್ಥೆ ಏನಿದೆ, ಈ ಪರೋಕ್ಷ ಚುನಾವಣೆ ವ್ಯವಸ್ಥೆ, ಅದರಿಂದ ಮಾತ್ರ ರಾಷ್ಟ್ರದ ಪ್ರಗತಿ ಸಾಧ್ಯ ಅಂತೇವೆ. ಹಾಗೆಯೇ ಈ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಈ ಆತುರದ ನಿರ್ಧಾರಗಳಿಗೆ ಆಸ್ಪದ ಇರೋದಿಲ್ಲ. ಆತುರದ ನಿರ್ಧಾರಗಳು ಯಾಕೆಂತಂದ್ರೆ ನಾವು ಹೇಳ್ತೇವೆ ರಾಜ್ಯಸಭೆಯ ಸದಸ್ಯರು, ರಾಜ್ಯಸಭೆ ನಾವೇನಂತೇವೆ ಅಂತಂದ್ರೆ ಬಹುಶಃ ನಮ್ಮ ಭಾರತದಲ್ಲಿ ಹಿರಿಯರ ಸದನ ಅಂತೇವೆ. ಯಾಕೆ ಬೇಕು ಅಂತಂದ್ರೆ ಈ ಕೆಳಸದನವಾದಂತಹ ಲೋಕಸಭೆಯಲ್ಲಿ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಜನರಿಗೆ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿರ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಆ ಜನರಿಗೆ ನೀಡಿರುವಂತಹ ಆಶ್ವಾಸನೆಗಳನ್ನು ಈಡೇರಿಸುವ ಸಲುವಾಗಿ ಆ ಲೋಕಸಭೆಯಲ್ಲಿ ಅಧಿವೇಶನ ನಡೆಯುತ್ತಿರುವಾಗ ಆತುರದ ನಿರ್ಧಾರಗಳಿಗೆ ಅಥವಾ ಆತುರದ ಶಾಸನಗಳಿಗೆ ಅವಕಾಶ ಆಗುತ್ತೆ. ಆ ಶಾಸನ ಆ ಮಸೂದೆ ಶಾಸನ ಅಲ್ಲ ಮಸೂದೆ ಅದು ಕಾನೂನು ಆಗ್ಬೇಕು, ಶಾಸನ ಆಗ್ಬೇಕು ಅಂತಂದ್ರೆ ಎರಡೂ ಸದನಗಳ ಒಪ್ಪಿಗೆ ಬೇಕು, ಅನುಮೋದನೆ ಬೇಕು. ಲೋಕಸಭೆ ಮತ್ತು ರಾಜ್ಯಸಭೆ ಅನುಮೋದನೆ ಬೇಕು. ಆ ಲೋಕಸಭೆ ಮತ್ತು ರಾಜ್ಯಸಭೆಯ ಅನುಮೋದನೆ ಪಡೆದ ಮೇಲೆ ಅದು ಕಾನೂನು ಆಗುತ್ತೆ. ಅಂದಾಗ ಈ ಲೋಕಸಭೆಯಲ್ಲಿ ಆತುರದ ತೀರ್ಮಾನ ಅಥವಾ ಆತುರದ ಮಸೂದೆಗಳು ಪಾಸಾದಾಗ ಅಂತ ಆತುರದ ತೀರ್ಮಾನಗಳನ್ನ ತಡೆ ಹಿಡಿಯುವಂತ ಅಥವಾ ಅವುಗಳನ್ನ ಜಾರಿಗೊಳ್ಳದಂತೆ ಶಾಸನಗಳು ಆಗದಂತೆ ತಡೆ ಹಿಡಿಯುವ ಕಾರ್ಯವನ್ನು ಯಾವ್ದು ಮಾಡುತ್ತೆ ಅಂತಂದ್ರೆ ರಾಜ್ಯಸಭೆ ಮಾಡುತ್ತೆ. ಯಾಕೆಂದ್ರೆ ಪ್ರಜ್ಞಾವಂತ ಮತದಾರರಿಂದ ಆಯ್ಕೆಯಾದಂತ ಪ್ರಜ್ಞಾವಂತ ಜನಪ್ರತಿನಿಧಿಗಳಾಗಿರ್ತಾರೆ. ಜೊತೆಗೆ ನಮ್ಮನ್ನ ರಾಷ್ಟ್ರದ ಮುಖ್ಯಸ್ಥರು ಅಂತ ಏನ್ ಹೇಳ್ತೇವೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರು ಕೂಡ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ, ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರದ ಗೌರವ ಪ್ರಗತಿ ಅವರ ಮೇಲೆ ನಿಂತಿರುತ್ತೆ. ಇನ್ನು ಒಂದು ಪಕ್ಷ ರಾಜಕಾರಣದ ದೋಷಗಳನ್ನು ನಿವಾರಿಸುತ್ತೆ. ಪರೋಕ್ಷ ಚುನಾವಣೆ ಎನ್ನುವಂಥದ್ದು ಪಕ್ಷ ರಾಜಕಾರಣದ ದೋಷಗಳನ್ನ ನಿವಾರಿಸುತ್ತೆ. ಇಷ್ಟು ನಾವು ಈ ದ್ವಿತೀಯ PUCಯ 2ನೇ ಅಧ್ಯಾಯ ಚುನಾವಣೆಗಳ ವಿಧಗಳು ಅಂದಾಗ ಅಲ್ಲಿ ಪ್ರತ್ಯಕ್ಷ ಚುನಾವಣೆ ಮತ್ತೊಂದು ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಪ್ರಜೆಗಳೇ ಅಂದ್ರೆ ಸಾಮಾನ್ಯ ಮತದಾರ ಮತಗಟ್ಟೆಗೆ ಹೋಗಿ ಮತವನ್ನ ಚಲಾವಣೆ ಮಾಡ್ತಾನೆ. ಉದಾಹರಣೆ ಭಾರತದಲ್ಲಿ ಲೋಕಸಭೆ, ವಿಧಾನಸಭೆ, ಸ್ಥಳೀಯ ಸರ್ಕಾರಗಳ ಚುನಾವಣೆ ಇದ್ದಾವೆ. ಹಾಗೆಯೇ ಪರೋಕ್ಷ ಚುನಾವಣೆ ಅಂದ್ರೆ ಈ ಚುನಾವಣೆಯಲ್ಲಿ ಮತದಾರ ನೇರವಾಗಿ ಮತವನ್ನ ಚಲಾಯಿಸದೆ ಮತದಾರರ ಪರವಾಗಿ ಮತದಾರರಿಂದ ಚುನಾಯಿಸಲ್ಪಟ್ಟ ಜನಪ್ರತಿನಿಧಿಗಳು ಈ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನ ಚುನಾಯಿಸ್ತಾರೆ ಅಥವಾ ಭಾಗವಹಿಸ್ತಾರೆ. ಉದಾಹರಣೆ ಭಾರತದಲ್ಲಿ ಪರೋಕ್ಷ ಚುನಾವಣೆಗೆ ಉದಾಹರಣೆ ಭಾರತದ ರಾಷ್ಟ್ರಪತಿಯವರ ಚುನಾವಣೆ, ಭಾರತದ ಉಪರಾಷ್ಟ್ರಪತಿಯವರ ಚುನಾವಣೆ, ಭಾರತದ ಸಂಸತ್ತಿನ ಮೇಲ್ಸದನವಾದ ಈ ರಾಜ್ಯಸಭೆಯ ಸದಸ್ಯರ ಚುನಾವಣೆ, ರಾಜ್ಯಗಳ ಶಾಸಕಾಂಗವಾದ ಮೇಲ್ಸದನ, ರಾಜ್ಯ ಶಾಸಕಾಂಗದ ಮೇಲ್ಸದನವಾದ ವಿಧಾನ ಪರಿಷತ್ತಿನ ಸದಸ್ಯರ ಚುನಾವಣೆಯನ್ನು ನಾವು ಪರೋಕ್ಷ ಚುನಾವಣೆಗೆ ಉದಾಹರಣೆಯನ್ನಾಗಿ ನೀಡ್ತೇವೆ. ಇಷ್ಟು
ನಮ್ಮ ದ್ವಿತೀಯ PUCಯ ಚುನಾವಣೆಯ ವಿಧಗಳು ಮತ್ತೆ ಅರ್ಥ, ಉದಾಹರಣೆ, ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಧನ್ಯವಾದಗಳು.